ಈಗಿನ ರಾಜ್ಯ ಸರ್ಕಾರ 5,53,000 ಕೋಟಿ ಸಾಲದ ಹೊರೆ ಹೊತ್ಕೊಂಡಿದೆ ಮತ್ತು ವಾರ್ಷಿಕ 40,000 ಕೋಟಿ ಬಡ್ಡಿ ಕಟ್ಟೋ ಸ್ಥಿತಿಗೆ ಬಂದಿದೆ. ಮುಂದೆ ರಾಜ್ಯದಲ್ಲಿ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗ್ಬೋದು? ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾರ್ಮಿಕರದ ಏನು ಕಾರ್ಡುಗಳಿದ್ದು ಎಲ್ಲ ತೆಗೆದಾಕಿದ್ದಾರೆ. ಕಾರ್ಡ್ಗಳು ನಮ್ಮ ಕಾಲದಲ್ಲಿ ಅತಿ ಹೆಚ್ಚು ಕಾರ್ಡ್ಗಳು ಕಾರ್ಮಿಕರಿಗೆ ಕೊಟ್ಟಿದೆ. ನಂಬರ್ 1, ನಮ್ಮ ಕಾಲದಲ್ಲಿ ಕಾರ್ಮಿಕರಿಗೆ ಹೌಸಿಂಗು, ಎಜುಕೇಷನ್ಗೆ ಭಾಳಷ್ಟು ಒತ್ತನ್ನು ಕೊಟ್ಟಿದೆ. ವರ್ಕಿಂಗ್ ವುಮನ್ ಹಾಸ್ಟೆಲ್ಗಳು ಮಾಡಬೇಕು ಅಂತ ಒತ್ತನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಲಾಭ ಯಾರು ಕಾರ್ಡ್ ಹೋಲ್ಡರ್ ಆಗಿರ್ತದೆ ಅಲ್ಲಿ ಆಧಾರ್ ಲಿಂಕ್ ಮಾಡ್ತೀವಿ ಅನ್ನುವಂಥ ನೆಪದಲ್ಲಿ ಇವತ್ತು ಕಾರ್ಡನ್ನು ಅವರು ತೆಗಿತಾ ಇದ್ದಾರೆ. ನಿಮಗೂ ಕೂಡ ಗೊತ್ತಿದೆ ಅದು. ಅದರ ವಿರುದ್ಧ ನಮ್ಮ ಲೇಬರ್ ಮಿನಿಸ್ಟ್ರು ಅಲ್ಲೇ ಪಕ್ಕದ ಧಾರವಾಡದವರೇ ಇದ್ದಾರೆ. ಅವರೆಲ್ಲ ಗಮನಕ್ಕೂ ಕೂಡ ತಂದಿದ್ದೇವೆ, ಹೋರಾಟನೂ ಕೂಡ ಮಾಡಿದ್ದೇವೆ, ಬೀದಿಗಳದ್ದು ಕೂಡ ಹೋರಾಟವನ್ನು ಕೂಡ ನಾವು ಮಾಡಿದ್ದೇವೆ. ಇವತ್ತು ಬಟ್ ಅವ್ರ ಕಡೆಯಿಂದ ಅಲಿಗೇಷನ್ ಯಾರ್ಯಾರಿಗೋ ಕಾರ್ಡ್ಗಳನ್ನು ಕೊಟ್ಬಿಟ್ರಿ ಅಂತ. ಯಾರ್ಯಾರಿಗೂ ಅಲ್ಲ, ಯಾರು ನೋಡಿ, ಅದಕ್ಕೊಂದು ರೂಲ್ಸ್ ಇದೆ. ಮಿನಿಮಮ್ 1 ವರ್ಷದಲ್ಲಿ ಇಟ್ಸ್ ಫಾರ್ ದಿ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಬೇಸಿಕಲಿ ಕನ್ಸ್ಟ್ರಕ್ಷನ್ ಅನ್ಆರ್ಗನೈಸ್ಡ್. ಆಮೇಲೆ ಇಟ್ ಈಸ್ ಎಕ್ಸ್ಟೆಂಡೆಡ್ ಟು ಅನ್ಆರ್ಗನೈಸ್ಡ್ ಸೆಕ್ಟರ್. ಮಿನಿಮಮ್ 1 ವರ್ಷದಲ್ಲಿ ಇಷ್ಟು 180 ದಿವಸ ಹಿಂಗೇನೋ ಒಂದು ಕೆಲಸ ಮಾಡಿದರೆ ದೇ ಆರ್ ಕನ್ಸಿಡರ್ಡ್ ಆ್ಯಸ್ ಅ ಲೇಬರ್ ವಿಚ್ ಆರ್ ಅನ್ಆರ್ಗನೈಸ್ಡ್.